ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಅಕಾಡೆಮಿಯಲ್ಲಿ 3rd ಬ್ಯಾಚ್ ಸ್ಟೂಡೆಂಟ್ಸ್ದು ಪೋರ್ಟ್ಫೋಲಿಯೋ ನಡೀತಿದೆ. ಇವತ್ತು ಯಾವ ರೀತಿ ಸ್ಟೂಡೆಂಟ್ಸ್ ವರ್ಕ್ ಎಲ್ಲ ಮಾಡ್ತಾರೆ ಅಂತ ನೋಡೋಣ. ನಿಮಗೂ ಕೂಡ ತೋರಿಸ್ತೀನಿ. ಆದಷ್ಟು ವೀಡಿಯೋನ ಫುಲ್ಲು ಶೂಟ್ ಮಾಡೋಕ್ಕೆ ಇವತ್ತು ಟ್ರೈ ಮಾಡ್ತೀನಿ, ಟೈಮ್ ಸಿಕ್ಕಿದ್ರೆ. ಟೈಮ್ ಈಗ 11:30 ಆಗ್ತಿದೆ. 12 ಅಷ್ಟರಲ್ಲಿ ಸ್ಟಾರ್ಟ್ ಮಾಡಬೇಕು. ಒಬ್ಬೊಬ್ಬರೇ ಬರ್ತಿದ್ದಾರೆ. ಟೋಟಲಾಗಿ ಈ ಬ್ಯಾಚಿನವರು 3 ಮೆಂಬರ್ಸ್, ಹಾಗೆ ಇವರು ಕೂಡ ಮಾಡ್ತಿದ್ದಾರೆ. ಇವತ್ತು ಲಾಸ್ಟ್ ಟೈಮು ಫೋಟೋಸ್ ಸರಿಗೆ ಬಂದಿರಲಿಲ್ಲ ಅಂದ್ಬಿಟ್ಟು ಈ ಸಲ ಮತ್ತೊಂದು ಸಲ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಿದ್ದಾರೆ. 12 ಅಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ. ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ವರ್ಕ್ ಮಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಶಾಪ್ಗೆ ಕಸ್ಟಮರ್ಸ್ ಕೂಡ ಬರ್ತಾ ಇರ್ತಾರೆ. ರೆಗ್ಯುಲರಾಗಿ ಬರೋರನ್ನ, ಹಾಗೆ ಹೊಸ್ದಾಗಿ ಬಂದರೂ ಕೂಡ ಅವ್ರನ್ನ ಬರಬೇಡಿ, ನಾವು ಬ್ಯುಸಿ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಈಗ ಸ್ಟೂಡೆಂಟ್ಸ್ ಇರೋದ್ರಿಂದ ಹಾಗೆ ಕಸ್ಟಮರ್ನು ಕೂಡ ಹ್ಯಾಂಡ್ಲು ಮಾಡ್ತಾ ಇದ್ದೀವಿ. ಫೇಶಿಯಲ್ ಇತ್ತು ಒಬ್ರದ್ದು, ಹಾಗೆ ನನ್ನ ಸ್ಟೂಡೆಂಟೇನೆ ಫೇಶಿಯಲ್ನ ಮಾಡ್ತಾಯಿದ್ರು. ಹಾಗೆ ಇನ್ನೊಂದು ಕಡೆ ಇಲ್ಲಿ ಪೋರ್ಟ್ಫೋಲಿಯೋ ಕೂಡ ನಡೀತಾ ಇದೆ. ಮಾಡೆಲ್ಸ್ಗಳು ಒಬ್ಬೊಬ್ಬರೇ ಬರ್ತಾಯಿದ್ರು. ಬಂದ ತಕ್ಷಣ ನಿಮ್ಮ ವರ್ಕ್ನ ನೀವು ಸ್ಟಾರ್ಟ್ ಮಾಡಿ ಅಂದ್ಬಿಟ್ಟು ಎಲ್ಲರೂ ಕೂಡ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ಅವ್ರದ್ದು ಫೇಸು ಮತ್ತು ಹೇರ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೇಕಪ್ ಏನೋ ಬೇಗ ಮಾಡಿಬಿಡ್ತಾರೆ, ಬಟ್ ಈ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಫುಲ್ಲು ಡೀಟೇಲಾಗೆಲ್ಲ ವೀಡಿಯೋನ ಮಾಡೋ ಅಷ್ಟು ಅಲ್ಲಿ ನನಗೂ ಕೂಡ ಪೇಷನ್ಸ್ ಇರಲಿಲ್ಲ. ಅಲ್ಲಿ ಕಸ್ಟಮರ್ಸ್ ಕೂಡ ಬರ್ತಾಯಿದ್ರು. ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಬ್ಬರು ಕೈ ಕೊಟ್ಟಿದ್ದಾರೆ. ಈಗ ಅರ್ಜೆಂಟಾಗಿ ಒಬ್ರನ್ನ ಕರೆದಿದ್ದೀವಿ, ಅವ್ರಿಗೋಸ್ಕರ ವೆಯ್ಟಿಂಗ್. ಅವ್ರು ಬರ್ತಾರೆ. ಇವತ್ತು ಬಂದಿರೋಂಥ ಮಾಡೆಲ್ಸ್ ಎಲ್ಲ ಇಲ್ಲೇ ನಮ್ಮ ಕುಣಿಗಲ್ನವರೇನೆ. ಅದು ಒಬ್ಬರು ಸ್ಟೂಡೆಂಟ್ ಮಾತ್ರ ಅವರ ಸಿಸ್ಟರ್ನೇ ಕರ್ಕೊಂಬಂದಿದ್ರು, ಬಾಕಿಯವರೆಲ್ಲ ಕುಣಿಗಲ್ವರೇ. ಒಬ್ಬರು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟರು, ಆದರೆ ಏನೋ ಎಮರ್ಜೆನ್ಸಿ ಇದೆ ಬರೋಕ್ಕಾಗಲ್ಲ ಅಂದರು. ಸರಿ ಆಯ್ತು ಅಂದ್ಬಿಟ್ಟು 11:30 12 ಅಷ್ಟರಲ್ಲಿ ಇವ್ರನ್ನ ಕೇಳಿದ್ದು. ಸರಿ ಆಯಿತು ಬರ್ತೀವಿ ಅಂದ್ಬಿಟ್ಟು ನನ್ನ ಕಸ್ಟಮರೇ ಇವರು. ಸರಿ ಅಂತ ಬಂದರು, ಒಪ್ಕೊಂಡು. ಖುಷಿ ಆಯಿತು ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದಕ್ಕೆ. ಇಲ್ಲಾಂದರೆ ಸ್ಟೂಡೆಂಟ್ ಸಿಕ್ಕಾಬಟ್ಟೆ ಡಿಸಪಾಯಿಂಟ್ ಆಗ್ತಿತ್ತು. ಇವತ್ತು ಸಡನ್ನಾಗಿ ಅರೇಂಜ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ, ಬೇರೆ ಕಡೆಯಿಂದ ಎಲ್ಲ ಕರ್ಸೋಕ್ಕೆ. ಇವರು ಕುಣಿಗಲ್ಲೇ ನಿಯರ್ ಬೈ ಆಗಿರೋದ್ರಿಂದ ನಾವು ಹೇಳಿದ ತಕ್ಷಣ ಪಾಪ ಬಂದರು. ಫೈನಲ್ ಆಗಿ ಎಲ್ಲರದು ಕೂಡ ರೆಡಿ ಆಯಿತು. ಒಬ್ಬರು ರಿಸೆಪ್ಷನ್ ಲುಕ್ಕು, ಒಬ್ಬರು ಮುಹೂರ್ತಮ್ ಲುಕ್ಕು, ಹಾಗೆ ಒಬ್ರದ್ದು ಎಂಗೇಜ್ಮೆಂಟ್ ಲುಕ್ಕು, ಆ ಥರ ಸಿಂಪಲ್ಲಾಗಿ ಒಬ್ಬೊಬ್ರದ್ದು ಒಂದೊಂದು ಥರ ಲುಕ್ನ ಕ್ರಿಯೇಟ್ ಮಾಡಿದರು. ಲಾಸ್ಟಲ್ಲಿ ಎಲ್ಲ ಆದಮೇಲೆ ನಾನೀಗ ಫೈನಲಾಗಿ ಏನಾದರೂ ಕರೆಕ್ಷನ್ ಇದೆಯಾ ಅಂದ್ಬಿಟ್ಟು ನೋಡಿ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಫೈನಲ್ ಆಗಿ ಈಗ ಎಲ್ಲ ಹೇರ್ ಸ್ಟೈಲು, ಮೇಕಪ್ಪು, ಸ್ಯಾರಿ ಎಲ್ಲದೂ ಆಗಿದೆ. ಹಾಗೆ ಸ್ಯಾರಿ ಐರನಿಂಗ್ ಮಾಡೋದು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಈಗ ನಾವು ಫೋಟೋಶೂಟ್ಗೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಔಟ್ಡೋರ್ ಫೋಟೋಶೂಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹಂಗಾಗಿ ಅವರು ಕೂಡ ಎಲ್ಲ ರೆಡಿ ಆಗ್ತಿದ್ರು. ಹಾಗೆ ಫೈನಲಾಗಿ ನೈಲ್ ಪಾಲಿಶ್ ಮ್ಯಾಚಿಂಗ್, ಸ್ಯಾರಿ ಮ್ಯಾಚಿಂಗ್ ಎಲ್ಲ ನೈಲ್ ಪಾಲಿಶ್ನು ಕೂಡ ಎಲ್ಲ ಮಾಡೆಲ್ಸ್ಗೆ ಹಾಕ್ತಾಯಿದ್ದಾರೆ. ಹೇಗೆ ಕಾಣಿಸ್ತಿದ್ದಾರೆ ಇವತ್ತು ನಮ್ಮ ಸ್ಟೂಡೆಂಟ್ಸು ಮತ್ತು ನಮ್ಮ ಮಾಡೆಲ್ಸ್ ಎಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಂದ ವೀಡಿಯೋನ ಈಗ ನನ್ನ ಸ್ಟೂಡೆಂಟ್ ಕಂಟಿನ್ಯೂ ಮಾಡ್ತಾರೆ ನೋಡಿ. ಇವತ್ತು ನಮ್ಮ ಕ್ಲಾಸಲ್ಲಿ ಪೋರ್ಟ್ಫೋಲಿಯೋ ಶೂಟ್ ನಡೀತೈತೆ. ಅವರೇ ನಮ್ಮ ಮೆಂಟರ್ ಹೋಯ್ತವ್ರೆ. ಅಲ್ಲೊಬ್ಬರು ಮಾಡಲ್ಲು, ಇಬ್ಬರು ಮಾಡಲ್ಲು, ಒಂದು ರಿಸೆಪ್ಷನ್ನು, ಒಂದು ಮುಹೂರ್ತಮ್ಮು, ಫೋಟೋ ಶೂಟ್ಗೆ ಅಂತ ಹೋಯ್ತಾ ಇದ್ದೀವಿ. ಅವರೊಬ್ರಿಗೆ ಮಾಡಲಿಲ್ವಂತೆ, ಬೇಜಾರಾಗ್ಬಿಟ್ಟವ್ರೆ. ಇದೊಂದು ಟೆಡಿ ಬೇರು ನಮ್ಮ ಅಂಗಡಿಲಿ. ಒಂದು ಹಾಫ್ ಸ್ಯಾರಿ ಫಂಕ್ಷನ್ನು, ಇನ್ನೊಂದು ಎಂಗೇಜ್ಮೆಂಟ್ ಫಂಕ್ಷನ್ನು. ಇವರಿಬ್ರು ಮೇಕಪ್ ಆಯ್ತವ್ರೆ. ಕಾರ್ ಬಂದು ವೆಯ್ಟ್ ಮಾಡ್ತೈತೆ. ಪೃಥ್ವಿಯವರಿಂದ ರೆಡಿ ಮಾಡ್ತವ್ರೆ. ಸನ್ಸೆಟ್ ಆಗೋ ಅಷ್ಟರಲ್ಲಿ ಫೋಟೋಶೂಟ್ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ರಂಗನಾಥ ಸ್ವಾಮಿ ಬೆಟ್ಟದ ಕಡೆ ಹೊರಟ್ವಿ. ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಬಟ್ ಸರಿಯಾಗಿ ಲೊಕೇಶನ್ ಎಲ್ಲಿ ಅಂತ ನಮಗೂ ಕೂಡ ಅಷ್ಟು ಐಡಿಯಾ ಇರಲಿಲ್ಲ. ಸುಪ್ರೀತಣ್ಣ ಇವತ್ತು ಬೇರೆ ಕಡೆ ಫೋಟೋಶೂಟಲ್ಲಿ ಬ್ಯುಸಿ ಇದ್ದರು, ಹಂಗಾಗಿ ಬೇರೆಯವ್ರನ್ನ ಕಳಿಸಿದ್ರು. ಅವರು ಎಂಟ್ರೆನ್ಸಲ್ಲಿ ಇರಿ ಅಂದರು, ಬಟ್ ನಾವು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ವಿ. ಬಟ್ ಟೈಮ್ ಕೂಡ ತುಂಬಾ ಕಡಿಮೆ ಇತ್ತು ಅವತ್ತು. ಇವಾಗ ಚಳಿಗಾಲದಲ್ಲಿ ಬೇಗ ಕತ್ಲೆ ಆಗುತ್ತೆ, ಹಂಗಾಗಿ
4 ಜನ ಇದ್ರಲ್ಲ, ಫೋಟೋಶೂಟ್ ಸ್ವಲ್ಪ ಬೇಗ ಮುಗಿಸೋಣ ಅಂದ್ಬಿಟ್ಟು ನಾವು ಇಲ್ಲಿ ಟೆಂಪಲ್ ಹತ್ರ ಬಂದ್ವಿ. ನೀವು ಎಂಟ್ರೆನ್ಸಲ್ಲಿ ಇರಬೇಕಿತ್ತು ಅಂದರು. ಬಂದಮೇಲೆ ನಮಗೂ ಅಷ್ಟು ಐಡಿಯಾ ಇರಲಿಲ್ಲ. ಇಲ್ಲಿಗೆ ಬಂದಿರೋದು ನಾವು ಇದು ಫಸ್ಟ್ ಟೈಮು. ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಮಾಡೆಲ್ಸ್ ಎಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ಸ್ಟೂಡೆಂಟ್ಸ್ ಮತ್ತು ಮಾಡೆಲ್ಸ್ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ ನೀವೇ ನೋಡ್ಬೋದು. ಅವ್ರಿಗೆ ಏನೋ ಒಂದು ಕಲ್ತಿದ್ದೀವಿ, ಮಾಡಿದ್ದೀವಿ ಅನ್ನೋದೊಂದು ಖುಷಿ, ಮಾಡಿರೋವಂಥ ಔಟ್ಪುಟ್ ಚೆನ್ನಾಗಿ ಬಂದಿದೆಯಲ್ಲ ಅನ್ನೋದು ಒಂದು ಖುಷಿ. ನನಗೂ ಕೂಡ ಖುಷಿ ಆಯಿತು, ಚೆನ್ನಾಗಿ ಮಾಡಿದರು ಎಲ್ಲರೂ ಕೂಡ, ಪರವಾಗಿಲ್ಲ. ಹಾಗೆ ಈಗ ರೀಸೆಂಟಾಗೆಲ್ಲ ವರ್ಕು ಆಲ್ರೆಡಿ ಎಲ್ಲ ಮಾಡಿರೋದ್ರಿಂದ ಈಗ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಎಲ್ಲರಿಗೂ. ಯಾವುದೇ ಥರ ಕ್ಲೈಂಟ್ಸ್ ಸಿಕ್ಕಿದ್ರು, ಯಾವುದೇ ಥರ ಸ್ಕಿನ್ ಟೋನ್ ಸಿಕ್ಕಿದ್ರು ಮೇಕಪ್ ಮಾಡೋದು ಮತ್ತು ಯಾವುದೇ ಥರ ಹೇರ್ ಸ್ಟೈಲ್ಸ್ ಎಲ್ಲ ತುಂಬಾ ಈಸಿಯಾಗಿ ಎಲ್ಲರೂ ಮಾಡೋದನ್ನು ಕಲ್ತಿದ್ದಾರೆ. ಇನ್ನೂ ಚೆನ್ನಾಗಿ ಪಿಕಪ್ ಆಗ್ತಾರೆ. ಇಷ್ಟು ಕಲ್ತಿದ್ರೆ ಇನ್ನೂ ಚೆನ್ನಾಗಿ ಮುಂದಕ್ಕೆ ಒಂದು ಐಡಿಯಾ ಬರುತ್ತೆ ಅವ್ರಿಗೂ ಕೂಡ ವರ್ಕ್ ಮಾಡೋಕ್ಕೆ. ಫೋಟೋಗ್ರಾಫರ್ ಕೂಡ ಬಂದರು, ಫೋಟೋಶೂಟ್ ನಡೀತಾ ಇತ್ತು. ಬೇಗನೆ ಕತ್ಲೆ ಆಗೋಯ್ತು. ಇನ್ನೂ ಫೋಟೋಸ್ ತೆಗಿಬೋದಿತ್ತು, ನಾವಿನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ನಮ್ಗೆ ಅನ್ನಿಸ್ತು. ಹಾಗೆ ನಾವು ಕೂಡ ಎಲ್ಲ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಸುಪ್ರೀತಣ್ಣ ಸ್ಟುಡಿಯೋಗೆ ಬಂದುಬಿಡಿ ಅಂತಂದರು. ಅಲ್ಲಿ ಫೋಟೋಸ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಸ್ಟುಡಿಯೋಗೆ ಬಂದು ಅಲ್ಲೂ ಕೂಡ ಫೋಟೋಶೂಟ್ನ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಎನ್ಕ್ವೈರಿಗಳು ಬರ್ತಾ ಇದೆ. ನೆಕ್ಸ್ಟ್ ಬ್ಯಾಚ್ ಬಂದು ಆದಷ್ಟು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬ್ರೈಡಲ್ ವರ್ಕ್ ಎಲ್ಲ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀವಿ. ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಡೇಟ್ ಎಕ್ಸಾಕ್ಟಾಗಿ ಇನ್ನೂ ಫಿಕ್ಸ್ ಆಗಿಲ್ಲ. ಆದಷ್ಟು ಇನ್ನೊಂದು 15 ಡೇಸ್ ಒಳಗಡೆ ಅಂತೂ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಆಗಿದೆ, ಅವರು ಕೂಡ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ನ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಒಬ್ಬೊಬ್ಬರೇ ಮಾಡಲ್ಸ್ನ ಕಳಿಸ್ಕೊಡ್ತಿದ್ವಿ. ಟೈಮ್ ಆಗಿತ್ತು, ಆಲ್ರೆಡಿ ಮುಗೀತು. ಫೈನಲಿ ಫೋಟೋಶೂಟು ಏನನ್ನಿಸ್ತು ಕೇಳೋಣ. ಮಾಡಲು ಅಲ್ಲೇ 5 to 6 ಅವರ್ಸಿಂದ ಮೇಕಪ್ನ ಕ್ಯಾರಿ ಮಾಡಿ ಹೇರ್ ಸ್ಟೈಲ್ ತಡೆಯೋಕ್ಕಾಗಿಲ್ಲ ಅಂತ ವಿಚಾರ ಪಟ್ಟವ್ರೆ. ಏನನ್ನಿಸ್ತು ನಿಮ್ಮ ಅಕ್ಕ ಮೇಕಪ್ ಕಲ್ತಿದ್ದಾರೆ ಅನಿಸ್ತಾ? ಕಲ್ತಿದ್ದಾರೆ ಅಂತ ಏನು ಇಷ್ಟ ಆಯಿತು? ಹೇರ್ ಸ್ಟೈಲ್ ಇಷ್ಟ ಆಯ್ತಾ, ಮೇಕಪ್ ಇಷ್ಟ ಆಯ್ತಾ? ಎರಡು ಇಷ್ಟ ಆಯ್ತು. ಏನನ್ನಿಸ್ತು? ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ತುಂಬ ಸಪೋರ್ಟ್ ಮಾಡಿದ್ರು. ಇಷ್ಟ ಆಯಿತು ಅಷ್ಟೇ. ನನಗೆ ಇಷ್ಟ ಆಯ್ತು. ಭವ್ಯ ಅವರೇ ಹೇಳಿ. ನನಗೆ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತು. ನನಗೂ ಇಷ್ಟ ಆಯಿತು, ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದು. ಚೆನ್ನಾಗಿ ಕಾಣ್ತಿದ್ದೀರಾ? ಥ್ಯಾಂಕ್ ಯು. ಬಂದಿದ್ದಕ್ಕೆ ಹೇಳಿ ದಿವ್ಯಾ. ಫಸ್ಟ್ ಟೈಮು ನನ್ನ ತಂಗಿಗೆ ಮಾಡಿದ್ದು ಮೇಕಪ್ಪು. ಪಾಪ ತುಂಬಾ ಪೇಷನ್ಸ್ ಇಂದ ಕೂತಿದ್ಲು, ಏನು ಅದ್ಲೇ ಇಲ್ಲ ಪಾಪ. ಮಾಡಿಸ್ಕೊಂಡ್ಲು ಅಂತ ಅಕ್ಕ ಅಂತ ಮಾಡಿಸ್ಕೊಳ್ಳತ್ತೆ ನೋಡಿ. ಖುಷಿ ಆಯ್ತು, ಸಪೋರ್ಟ್ ಮಾಡಿದ್ಲು. ತಿನ್ಕೊಂಡು ಮಜಾ ಹೋಗಿಂತ ಸೋಷಿಯಲ್ ಕಾಸಸ್ ಅಲ್ಲಿರೋ ಯೂಟ್ಯೂಬರ್ಸ್ಗೆ ಯೂಸ್ ಆಗ್ತದೆ. ಅಣ್ಣ ಇವತ್ತೇನೋ ಒಂದು ಪ್ರೋಗ್ರಾಮ್ ಬೇರೆ ಇಟ್ಕೊಂಡಿದ್ದಾರೆ, ಬರಬೇಕು ಮತ್ತೆ. ಹೇಳಿ ಅಣ್ಣ, ಏನಿದು ಸ್ಪೆಷಲ್ ಪ್ರೋಗ್ರಾಮು? ಈಗಲೇ ನಾನು ಒಂಚೂರು ಹೇಳಿರಿ. ನೀವೇ ಎಲ್ಲ ಹಾಕಾದ್ಮೇಲೆ ಅವ್ರು ಹಾಕಿದ್ವಿ ಮೀಟಪ್ ಪ್ರೋಗ್ರಾಮ್ ಅಂತ ಯೂಟ್ಯೂಬ್ ಬ್ಲಾಗರ್ಸ್ಗೆ ಸ್ಪೆಷಲ್ ಮೀಟಪ್ ಪ್ರೋಗ್ರಾಮ್. ಇದು ಫಸ್ಟ್ ಟೈಮ್ ಕುಣಿಗಲಲ್ಲಿ ತುಂಬಾ ಕ್ರಿಯೇಟಿವಿಟಿ ಆಗಿ ಯೂಟ್ಯೂಬ್ ಚಾನಲ್ ಮಾಡಿರೋ ಎಷ್ಟು 10 ಯೂಟ್ಯೂಬರ್ಸ್ ನಮ್ ಕುಣಿಗಲ್ ಇದ್ದಾರೆ. ಆದ್ರೆ ಪಬ್ಲಿಕ್ ರೀಚ್ ಆಗಿದೆ, ರೀಚ್ ಆಗಿಲ್ಲ. ಅವ್ರವ್ರ ಒಪಿನಿಯನ್, ಅವ್ರವ್ರ ಫೀಡ್ಬ್ಯಾಕ್, ಅವ್ರವ್ರ ಡ್ರಾಬ್ಯಾಕ್, ಫೀಡ್ಬ್ಯಾಕ್ ಎಲ್ಲ ಶುಡ್ ಬಿ ಮೀಟ್ ಅಪ್ ಆಗ್ಬೇಕು. ಬರೇ ವೈರಲ್ ಆಗೋದು, ವ್ಯೂಸ್ ಆಗೋದಕ್ಕಿಂತ ಶುಡ್ ಬಿ ಇಷ್ಟು ಜನ ಯೂಟ್ಯೂಬರ್ಸ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ 10 ಜನ ಒಂದೇ ಸತಿ ನೋಡ್ತೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಶಾಪ್ ವಾಪಸ್ ಬಂದ್ವಿ. ಇವತ್ತು ಸುಪ್ರೀತಣ್ಣ ಬೇರೆ ಏನೋ ಒಂದು ಇವೆಂಟ್ನ ಇಟ್ಕೊಂಡಿದ್ರು. ಅವ್ರದ್ದು ಫಸ್ಟ್ ಇಯರ್ ಇವತ್ತು ಹೊಸ ಸ್ಟುಡಿಯೋದು ಆ್ಯನಿವರ್ಸರಿ ಇದೆ ಅಂದ್ಬಿಟ್ಟು ಕುಣಿಗಲ್ನಲ್ಲಿ ಇರೋವಂಥ ಟಾಪ್ 10 ಯೂಟ್ಯೂಬರ್ಸ್ನ ಕರೆಸಿ ಒಂದು ಇವೆಂಟ್ನ ಇಟ್ಕೊಂಡಿದ್ದೀವಿ. ಒಂದು 7:30, 8 ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು. ಸರಿ ಆಯಿತು, ಈಗ ಇಲ್ಲಿಂದನೇ ಹಾಗೆ ಹೋಗೋಣ ಅಂದ್ಬಿಟ್ಟು ಕೂತಿದ್ವಿ. ಅಷ್ಟರಲ್ಲಿ ಇವತ್ತು ಕೊರಿಯರ್ ಕೂಡ ರಿಸೀವ್ ಆಗಿತ್ತು, ಅದನ್ನು ಕೂಡ ಹಾಗೆ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ಓಪನಿಂಗ್ ಮಾಡಬೇಕಾದ್ರೆ ಒಂದು ವೀಡಿಯೋ ಮಾಡಬೇಕಿತ್ತು, ಹಂಗೆ ಅದು ಕೂಡ ಇರಲಿ, ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಹಾಗೆ ಈ ವಿಡಿಯೋದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಜ್ಯುವೆಲರಿನ ತರಿಸಿದ್ದೆ, ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದು ನಾನು ಆನ್ಲೈನಲ್ಲಿ ಜ್ಯುವೆಲರಿ ಬಿಸ್ನೆಸ್ ಇತ್ತಲ್ಲ ನಂದು, ಬಟ್ ಈಗ ತುಂಬ ಕಡಿಮೆ ಮಾಡಿದ್ದೀನಿ. ಅಲ್ಲಿಂದ ನಾನು ಇದನ್ನು ತರಿಸಿದ್ದು. ನನಗೆ ಮೇಯ್ನಾಗಿ ಬಂದು ನನ್ನ ಹತ್ರ ಇರೋವಂಥ ಒಂದು ಜ್ಯುವೆಲರಿ ಸೆಟ್ಟಿಗೆ ಒಂದು ಜುಮ್ಕಾ ಬೇಕಿತ್ತು. ಈ ಥರ
ಈ ಕಲರ್ ಬೀಡ್ಸಲ್ಲಿರೋವಂಥ ಜುಮ್ಕಾ ಬೇಕಿತ್ತು. ಅದು ಎಲ್ಲೂ ಸಿಗ್ತಾ ಇರಲಿಲ್ಲ ನನಗೆ. ಅದಕ್ಕೆ ಹ್ಯಾಂಗಿಂಗ್ಸ್ ಕೊಟ್ಬಿಟ್ಟಿದ್ದಾರೆ. ಅದು ಹಂಗಾಗಿ ಆ ಜ್ಯುವೆಲರಿ ಸೆಟ್ಟು ಯಾಕೋ ಅಷ್ಟು ಇಷ್ಟ ಆಗ್ತಿಲ್ಲ. ಅದಕ್ಕೆ ಈ ಥರ ಜುಮ್ಕಿ ಟೈಪ್ ನಾನು ನೋಡ್ತಾ ಇದ್ದೆ, ಎಲ್ಲೂ ಸಿಕ್ಕಿರಲಿಲ್ಲ. ಬಟ್ ಈ ಒಂದು ಕಡೆ ನಂಗೆ ಅದು ಸಿಕ್ತು. ನಂಗೆ ಮೇಯ್ನ್ ಬೇಕಾಗಿದ್ದು ಜುಮ್ಕಿ ನೋಡಿ, ಕೆಳಗಡೆ ಕಾಣಿಸ್ತಿದೆಯಲ್ಲ ಪಿಸ್ತಾ ಕಲರ್ ಬೀಡ್ಸು, ಆ ಥರ ಜುಮ್ಕಿ ಬೇಕಿತ್ತು. ಇದು ವಿತ್ ಸೆಟ್ ಇತ್ತು. ಓನ್ಲಿ ಇಯರಿಂಗ್ಸ್ನ ಕೊಡೋಲ್ಲ ಅಂದರು. ಸರಿ ಆಯಿತು ಹೋಗಲಿ, ಫುಲ್ ಇರಲಿ, ಯೂಸ್ ಆಗುತ್ತೆ ಅಂದ್ಬಿಟ್ಟು ಫುಲ್ ಸೆಟ್ನ ತೊಗೊಂಡೆ. ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಮೇಯ್ನಾಗಿ ಇಯರಿಂಗ್ಸು ಇದು ತಂದ ತಕ್ಷಣ ಆಲ್ರೆಡಿ ಒಂದು ಹಾಫ್ ಸ್ಯಾರಿ ಫಂಕ್ಷನ್ಗೆ ಆ ಜ್ಯುವೆಲರಿ ಸೆಟ್ನು ಕೂಡ ನಾನು ಹಾಕಿದ್ದೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಅದು ಯಾವುದು ಅಂದ್ಬಿಟ್ಟು. ಸರನೂ ಕೂಡ ಚೆನ್ನಾಗಿದೆ. ಒಂದು ಈ ಥರ ಒಂದು ಮೀಡಿಯಮ್ ರೇಂಜಲ್ಲಿ ಬರುತ್ತೆ. ಫುಲ್ ನೆಕ್ಲೆಸು ಅಲ್ಲ, ಲಾಂಗ್ ಚೈನು ಅಲ್ಲ. ಇದಕ್ಕೆ ನಾವು ಥ್ರೆಡ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಲಾಂಗ್ ಚೈನ್ ಥರ ಬೇಕಾದರೂ ಮಾಡ್ಕೋಬೋದು. ಎಕ್ಸ್ಟ್ರಾ ಥ್ರೆಡ್ನ ಹಾಕ್ಕೊಂಡು ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಲರು ಫುಲ್ ಗ್ರೀನು ಅಲ್ಲ, ಲೈಟ್ ಗ್ರೀನು ಪಿಸ್ತಾ ಕಲರ್ ಬರುತ್ತೆ. ಡಿಫ್ರೆಂಟಾಗಿ ಚೆನ್ನಾಗಿದೆ. ನಮಗೂ ಕೂಡ ಯಾವಾಗಾದರೂ ಹಾಕ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂದ್ಕೊಂಡು, ಹಾಗೆ ನಾನ್ ಬ್ರೈಡ್ಸ್ಗೂ ಯಾರಿಗಾದರೂ ಯೂಸ್ ಆಗುತ್ತೆ ಅಂದ್ಕೊಂಡು ತರಿಸಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ನಿಮಗೂ ಕೂಡ ಬೇಕಾದ್ರೆ ನಾನು ತರಿಸ್ಕೊಡ್ತೀನಿ. ಅಲ್ಲಿಂದ ನಾನು ಮತ್ತೆ ಟೈಮ್ ಆಯಿತು, ಸ್ಟುಡಿಯೋಗೆ ಬಂದೆ. ಇಲ್ಲಿ ಆ ವಿಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಪೋರ್ಟ್ಫೋಲಿಯೋದು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.